ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬುಧವಾರ ಎತ್ತಿನಹೊಳೆ ಯೋಜನೆ ಪ್ರಾಯೋಗಿಕ ಪರೀಕ್ಷಾರ್ಥ ನೀರು ಹರಿಸಲು ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು. ಸಕಲೇಶಪುರ ತಾಲೂಕಿನಲ್ಲಿ ಬರುವ ಎತ್ತಿನಹೊಳೆ ಯೋಜನೆಯ ಕುಂಬರಡಿ ಕಾಫಿ ಎಸ್ಟೇಟ್ ವ್ಯಾಪ್ತಿಯಲ್ಲಿ ಬರುವ VR1ರಲ್ಲಿ ಚಾಲನೆ ನೀಡಿದರು. ನಂತರ ದೊಡ್ಡನಾಗರ ವಿತರಣಾ ತೊಟ್ಟಿ 3ಕ್ಕೆ ಪ್ರಾಯೋಗಿಕ ಚಾಲನೆ ನೀಡಿ ಮಾತನಾಡಿದ ಅವರು 2014ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಎತ್ತಿನಹೊಳೆ ಯೋಜನೆಯ ಶಂಕುಸ್ಥಾಪನೆ ಮಾಡಿದ್ದು, ಈಗ ಅವರ ಕಾಲಾವಧಿಯಲ್ಲಿಯೇ ಉದ್ಘಾಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಈಗ 1500 ಕ್ಯೂಸೆಸ್ ನೀರು ಹರಿಯುತ್ತಿದ್ದು, ಜೂನ್ನಿಂದ ಆಗಸ್ಟ್ವರೆಗೆ 13.5 TMC ನೀರು ಶೇಖರಣೆಯಾಗಿದ್ದು, ಇನ್ನು ಮುಂದೆ 13 TCM ನೀರು ಶೇಖರಣೆಯಾಗುವ ಸಾಧ್ಯತೆ ಇದ್ದು, ನಮಗೆ ಬೇಕಾಗಿದ್ದ 24 TCM ನೀರು ಸಿಗುವ ಬಗ್ಗೆ ಆಶಾಭಾವನೆ ವ್ಯಕ್ತಪಡಿಸಿದರು. ನಂತರ ಉಪಮುಖ್ಯಮಂತ್ರಿ ಅವರು ಹೆಬ್ಬನಹಳ್ಳಿ ವಿತರಣಾ ತೊಟ್ಟಿ 4 ಪರಿವೀಕ್ಷಣೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್, ಶಾಸಕರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ KM ಶಿವಲಿಂಗೇಗೌಡ, ಸಚಿವರಾದ ಡಿ ಸುಧಾಕರ್, ಶಾಸಕರಾದ ಸಿಮೆಂಟ್ ಮಂಜು, TB ಜಯಚಂದ್ರ, ಶರತ್ ಬಚ್ಚೇಗೌಡ, ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ಣ ಚಿತ್ತಯ್ಯ, ಮುಖ್ಯ ಅಭಿಯಂತರರು ವರದಯ್ಯ, ಅಧೀಕ್ಷಕ ಅಭಿಯಂತರರಾದ ಆನಂದ್, ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ BR ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಎತ್ತಿನಹೊಳೆ ಯೋಜನೆಯ ಕಾರ್ಯಪಾಲಕ ಅಭಿಯಂತರರಾದ DH ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಶ್ರಮಪಟ್ಟು ಕನ್ನಡ ಬಿಟ್ಟಿದೆ ಮತ್ತು ಟೈಮ್ ಫಿಕ್ಸ್ ಮಾಡಿ ಹೋಗಿದೆ. ಇವತ್ತು ನೀರು ಈಗಾಗಲೇ ನಾವು 5 ವೇರಲ್ಲಿ ಈಗಾಗಲೇ ಲಿಫ್ಟ್ ಮಾಡ್ತಾ ಇದ್ದೇವೆ. ಈಗ ಸುಮಾರು 1500 ಕ್ಯೂಸೆಕ್ಕಷ್ಟು ನೀರು ಈಗಾಗಲೇ ಹರಿಯುತ್ತಾ ಇದೆ. ನೀರು ಇನ್ನು 3 ವೇರಲ್ಲಿ 1500 ಇನ್ನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಸದ್ಯದಲ್ಲೇ 1 ವಾರ 8 ದಿನದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದ್ದೇನೆ. ಮುಂಚಿತವಾಗಿ ನಾನೇ ಬಂದು ಖುದ್ದಾಗಿ ಎಲ್ಲ ಟ್ರಯಲ್ ರನ್ನಲ್ಲಿ ಇದನ್ನು ನೋಡಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇದಕ್ಕೆ ನಾವೆಲ್ಲ ಇದೇ ಹಮ್ಮಿಸಿದ್ದೇವೆ. ಈಗಾಗಲೇ 13.34 TMC ನೀರು ಜೂನ್ 1ರಿಂದ ಆಗಸ್ಟ್ 20ನೇ ತಾರೀಕುವರೆಗೆ ಈಗಾಗಲೇ ಹರಿದಿದೆ. ಡಿಸ್ಚಾರ್ಜ್ ಆಗಿದ್ದು ನಮಗೆಲ್ಲ ದಾಖಲೆಯಿದೆ. ಇನ್ನು ಮುಂದಕ್ಕೂ ಕೂಡ ಒಂದು 15ರಿಂದ TMC ಅಷ್ಟು ನೀರು ಮುಂದಕ್ಕೆ ಈ ಮಳೆ ಪರಿಸ್ಥಿತಿ ನೋಡಿದ್ರೆ ನಮಗೆ ನೀರು ಬರುತ್ತದೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. 2014ರಲ್ಲಿ ಇದು ಪ್ರಾರಂಭ ಆಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಾಲದಲ್ಲೇ ಇದನ್ನು ಉದ್ಘಾಟನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಮಧ್ಯದಲ್ಲಿ ಕೆಲವು ಫಾರೆಸ್ಟ್ ಅಡಚಣೆಗಳಿವೆ, ಅದನ್ನು ಕೂಡ ಬಗೆಹರಿಸ್ತೇವೆ. ಸೊ ಆದಷ್ಟು ಜಲ್ದಿ ಏನು ನಮ್ಮ ಜನರು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಆ ವಿಶ್ವಾಸವನ್ನು ಉಳಿಸ್ಕೊಳ್ಳಲಿಕ್ಕೆ ಎಲ್ಲ ಥರದ ಕೆಲಸ ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಸೊ ಸರ್ಕಾರಕ್ಕೆ ಬದ್ಧತೆ ಇದೆ. ಇದಕ್ಕೆ ಸಹಕಾರ ಕೊಡುವಂಥ ಎಲ್ಲ ನಮ್ಮ ಸ್ಥಳೀಯ ಭೂಮಿ ಕಳ್ಕೊಂಡಂಥ ಎಲ್ಲ ನಮ್ಮ ನಾಗರಿಕರು, ನಮ್ಮ ಅಧಿಕಾರಿಗಳು, ನಮ್ಮ ಮುಖಂಡರು ಎಲ್ಲ ಕೂಡ ಪಕ್ಷ ಭೇದವನ್ನು ಮರೆತು ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಒತ್ತಡ ಕೂಡ ಮಾಡಿದೆ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ಮೊದಲನೇ ಹಂತ. ಕೊನೆ ಟೈಲ್ಯಾಂಡ್ವರೆಗೂ ಕೂಡ ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕೊನೆ ಟೈಲ್ಯಾಂಡ್ವರೆಗೂ ಕೂಡ ನೀರನ್ನು ಒದಗಿಸ್ಕೊಳ್ಳಲಿಕ್ಕೆ ನಾವೆಲ್ಲ ಥರದ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬಹುಶಃ ಇನ್ನು ಮುಂದಿನ ದಿನದಲ್ಲಿ ಲಾಸ್ಟ್ ಟೈಲ್ಯಾಂಡ್ವರೆಗೂ ಕೂಡ ನಾವು ಏನು ಯೋಜನೆ ತಯಾರಾಗಿದೆ ಆ ಎಲ್ಲ 24 TMC ನೀರನ್ನು ಕೂಡ ನಾವು ಲಿಫ್ಟ್ ಮಾಡಿ ಕಳಿಸುವಂಥ ಕೆಲಸ ಮತ್ತು ಮುಂದಕ್ಕೆ ಈ ಲಿಫ್ಟಿಂಗ್ ಇಲ್ಲದೇ ಸುಮಾರು 200 ಕಿಲೋಮೀಟರ್ ನೀರು
ಹರಿದು ಹೋಗ್ತದೆ. ಅದನ್ನು ಕೂಡ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಇವ್ರ ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ, ₹1 ಬಿಡುಗಡೆ ಆಗಿಲ್ಲ ಸರ್. ಯಾವ ಅಭಿವೃದ್ಧಿಗೂ ಯಾವ ಇಲಾಖೆಯಿಂದನೂ ಕೂಡ ಹಣ ಕೊಡ್ತಾ ಇಲ್ಲ. ₹2 ಕೋಟಿ ಏನು MLA ಅನುದಾನ ಇದೆ ಅದನ್ನು ಬಂದಿದೆ, ಬಿಟ್ಟರೆ ಸರ್ ಬೇರೆ ಯಾವುದೂ ಕೂಡ ಬಂದಿಲ್ಲ ಸರ್. ಅದರಲ್ಲೂ ಕೂಡ ಹೆಚ್ಚಿನ ಭಾಗ ಎತ್ತಿನೊಳೆ ಪ್ರಾಜೆಕ್ಟ್ ಈ ಭಾಗದಲ್ಲಿ ನಡೀತಾ ಇರೋದ್ರಿಂದ ಎತ್ತಿನೊಳೆ ಪ್ರಾಜೆಕ್ಟ್ ಇದೆ, ವಾಟೆಹೊಳೆ ಇದೆ, ಇಲ್ಲಿ ನಿಮಗೆ ಗೊತ್ತಿರಂಗೆ ಗೊರೂರು ಡ್ಯಾಮ್ ಇದೆ. ಇಷ್ಟೇ ಇಡೀ ಗೊರೂರು ಡ್ಯಾಮಲ್ಲಿ ಇಡೀ ನನ್ನ ಭಾಗದ ಕ್ಷೇತ್ರದ ಜನತೆ ಎಲ್ಲವೂ ಕೂಡ ಶೀತಪೀಡಿತ ಪ್ರದೇಶ ಆಗಿದೆ, ಮುಳುಗಡೆ ಆಗಿದೆ. ಅವ್ರು ಯಾರಿಗೂ ಕೂಡ ಒಳ್ಳೆ ರೀತಿ ಮೂಲಭೂತ ಸೌಕರ್ಯ ಯಾರಿಗೂ ಸಿಕ್ಕಿಲ್ಲ ಸರ್. ನೋಡಿ ನಮ್ಮ ಕ್ಷೇತ್ರದ ದುರಂತ ಅಂದರೆ ಗೊರೂರು ಡ್ಯಾಮು ಎಷ್ಟೋ ಜಿಲ್ಲೆಗಳಿಗೆ ನೀರು ಕೊಡುತ್ತೆ, ಅಪ್ ಟು ಮೈಸೂರು ತನಕ ಹೋಗುತ್ತೆ, ಆದರೆ ನಮಗೆ ಅನುಕೂಲ ಇಲ್ಲ. ವಾಟೆಹೊಳೆ ನೀರು ಹರಿಯುತ್ತೆ, ನಿಮಗೆ ಗೊತ್ತಿದೆ. ಆ ಭಾಗದಲ್ಲಿ ಚಾನಲ್ ನೆಟ್ವರ್ಕ್ ಯಾವುದೂ ಕೂಡ ಕರೆಕ್ಟಾಗಿಲ್ಲ. ದುರಸ್ತಿ 33 ವರ್ಷದ ಹಿಂದೆ ಆಗಿರೋದು. ಈವನ್ ಟುಡೇ ಸರಿ ಇಲ್ಲ. ಇಲ್ಲಿ ಈ ಭಾಗದಲ್ಲಿ ಈಗ 7 ಜಿಲ್ಲೆಗೆ ನೀರು ತಗೊಂಡು ಹೊರಟಿದ್ದಾರೆ. ಬಟ್ ನಮಗೆ ಕುಡಿಯೋಕೆ ನೀರಿಲ್ಲ ಸರ್. ನಮಗೆ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಭಾಗದ ಜನನೇ ಯಾವುದು ಒಳ್ಳೆ ನೀರು ಕುಡಿತಾರೆ. ಹಳ್ಳಿ ಕಡೆ ಕುಡಿತಾರೆ ನೀರು ಯಾವುದು ಅಂದರೆ ಎಲ್ಲ ಬೋರ್ವೆಲ್ ವಾಟರ್. ಸಕಲೇಶ್ಪುರ ನಗರದಲ್ಲಿ ಹೇಮಾವತಿ ನೀರು ಕುಡಿತಾರೆ, ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕಟ್ಟಾಯದಲ್ಲಿ ಸಮೇತ ಅಲ್ಲಿಯ ಸ್ಥಳೀಯ ಹೇಮಾವತಿ ನೀರನ್ನ ಕುಡಿತಕ್ಕಂಥ ವಾತಾವರಣ ಇಲ್ಲ. ಹಾಗಾಗಿ ಉಪಮುಖ್ಯಮಂತ್ರಿ ಮನವಿ ಮಾಡ್ತೀನಿ. ಅವ್ರ ಉತ್ತರ ಏನು ಬರುತ್ತೆ ನೋಡ್ಬಿಟ್ಟು ಮುಂದಿನ ನಿರ್ಧಾರ ನಾನು ತಗೋತೀನಿ ಅಂತ ಹೇಳಿ ಸಂದರ್ಭದಲ್ಲಿ